Hi Money Energy friends, welcome to Money Energy 369. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ಮನಿ ಕೋಚ್, ನ್ಯೂಮರಾಲಜಿಸ್ಟ್ and also a certified Ho'oponopono healer. Friends, thank you all my subscribers for subscribing my channel. ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಸಪೋರ್ಟ್ ಮಾಡ್ತಾ ಇರುವ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ ಹೃದಯದ ಕೃತಜ್ಞತೆಗಳನ್ನ ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಮ್ಮ ಇವತ್ತು ಮೇಡಮ್ಮು ನೋಟುಗಳು ಕೈಯಲ್ಲಿ ಇಟ್ಕೊಂಡು ಬಂದಿದ್ದಾರೆ ಅಂತ ಅನ್ಕೊಂತಾ ಇದ್ದೀರಾ ಫ್ರೆಂಡ್ಸ್? ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕ್ವಶನ್ ನೋಡಿದೆ. ಸೊ ಏಂಜಲ್ ನಂಬರ್ಸು ತುಂಬಾ ದಿನ ಆಯ್ತು, ಅದ್ರ ಬಗ್ಗೆ ನಮ್ಗೆ ವಿಡಿಯೋ 1 year ಬ್ಯಾಕ್ ಮಾಡಿರೋ ವಿಡಿಯೋ ಅದು. ಸೊ ಲೇಟೆಸ್ಟ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಮೇಡಮ್ ಅಂತ ಕೇಳಿದ್ದಾರೆ. ಸೊ ಅವ್ರಿಗಾಗಿ ಅಂತ ಅಲ್ಲ, ಎಲ್ಲರಿಗೂ ಅದು ಅನುಕೂಲ ಆಗ್ಲಿ ಅಂದ್ರೆ ಹೊಸಬ್ರು ಬಂದಾಗ ಅನ್ನೋ ಆ ಒಂದು ವಿಡಿಯೋ ಸಿಗದೆ ಇರಬಹುದು. ಸೊ ಎಲ್ಲರಿಗೂ ಅನುಕೂಲ ಆಗ್ಲಿ ಆ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಅನುಕೂಲ ಆಗ್ಲಿ ಅಂಡ್ ಇಟ್ಸ್ ಎ ಪವರ್ಫುಲ್ ಮೆಸೇಜ್ ಇವತ್ತು ನಾನು ನಿಮ್ಗೆ ಕೊಡ್ತಾ ಇರುವಂತದ್ದು. ಏಂಜಲ್ ನಂಬರ್ಸ್ ನಿಮ್ಮ ಹತ್ತಿರ ಬಂದ್ರೆ ಏನ್ ಮಾಡ್ಬೇಕು? ನಾನು ಏಂಜಲ್ ನಂಬರ್ಸ್ ಬಗ್ಗೆ ಈಗಾಗಲೇ ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಬಟ್ ಇನ್ನೂ ತುಂಬಾ ಜನರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ನಾನು ಹೆಗ್ಗದೆ ಚಾನೆಲ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಾಗ ಹೇಳಿದ್ದೀನಿ ಏಂಜಲ್ ನಂಬರ್ಸ್ ಬಗ್ಗೆ. ಅಲ್ಲಿ ನಾನು ಹೇಳಿಲ್ಲ ನಾವು ಸೇಲ್ ಮಾಡ್ತೀವಿ, ನಾನು ದುಡ್ಡು ಕೊಡ್ತೀನಿ, ನೀವು ನೋಟುಗಳು ಕೊಡಿ ಅಂತ ಎಲ್ಲೂ ಹೇಳಿಲ್ಲ. ಬಟ್ ತುಂಬಾ ಜನ ಮಾರ್ಕೆಟ್ ಅಲ್ಲಿ ಈಗ ನಡೀತಾ ಇರೋ ಒಂದು ಇದನ್ನ ನೋಡ್ಬಿಟ್ಟು ಕೇಳ್ತಾ ಇದ್ದಾರೆ. ಈಗ್ಲೂ ಕಾಲ್ಸ್ ಬರ್ತಾನೆ ಇರುತ್ತೆ, ಮೇಡಮ್ ನೀವು ನೋಟ್ಸ್ ತಗೊಂತೀರಾ, ಮೇಡಮ್ ನೀವು ನೋಟ್ಸ್ ತಗೊಂತೀರಾ ಅಂತ. ಅದು ತಪ್ಪು ಫ್ರೆಂಡ್ಸ್. ನಿಮ್ಮನ್ನ ತುಂಬಾ ಜನ ಮಿಸ್ಲೀಡ್ ಮಾಡ್ತಾ ಇರ್ತಾರೆ. ಆ ತರ ಯಾರು ನೋಟ್ಸ್ ತಗೊಂಡು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ನಿಮ್ಗೆ ದುಡ್ಡು ಕೊಡೋರು ಯಾರು ಇಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಮೇಡಮ್ ನಾವು 786 ನಮ್ಮ ಹತ್ರ ಕೇಳ್ತಿದ್ದಾರೆ, ನಾವು 10,000 ಕೊಡ್ಬೇಕಂತೆ, 5,000 ಕೊಡ್ಬೇಕಂತ ಅಂತ ಕೇಳ್ತಾ ಇರ್ತಾರೆ. ಸೊ ನಿಮ್ಮ ಹತ್ರನೇ ಅವರು ಆ ನೋಟ್ ತಗೊಂಡು ನಿಮ್ಮ ಹತ್ರನೇ ದುಡ್ಡು ಕೂಡ ವಸೂಲಿ ಮಾಡ್ತಾ ಇದ್ದಾರೆ. ತುಂಬಾ ಜನ ಈ ತರ ಮೋಸ ಹೋಗ್ತಾ ಇದ್ದೀರಾ. ಪ್ಲೀಸ್ ಬಿ ಕೇರ್ಫುಲ್. ಈ ತರ ಯಾವ ಬಿಸ್ನೆಸ್ಸು ಇಲ್ಲ, ನಾವಂತೂ ಎಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ. ಏಂಜಲ್ ನಂಬರ್ಸ್ ನಿಮ್ಗೆ ಬಂದ್ರೆ ಒಳ್ಳೇದಾಗತ್ತೆ, 100% ಹೇಳ್ತಾ ಇದ್ದೀನಿ, ಒಳ್ಳೇದೇ ಆಗತ್ತೆ. ನೀವು ಅಬ್ಸರ್ವ್ ಮಾಡಿ, ಏಂಜಲ್ಸ್ ಅನ್ನೋದು ಯೂನಿವರ್ಸ್ಗೆ ಕನೆಕ್ಟ್ ಆಗಿರೋದು ದಿವ್ಯ ಆತ್ಮಗಳು. ಯೂನಿವರ್ಸ್ ಅಲ್ಲಿರುವ ಒಂದು ದಿವ್ಯ ಆತ್ಮಗಳು ಡೈರೆಕ್ಟ್ ಆಗಿ ನಾವು ಮನುಷ್ಯರಿಗೆ ಕಾಣಿಸಲ್ವಲ್ಲ. ಏಂಜಲ್ಸ್ ಬಂದು ನಮ್ಮ ಮುಂದೆ ನಿಂತ್ಕೊಂಡ್ರೆ ನಮ್ಗೆ ಗೊತ್ತಾಗತ್ತಾ? ಹೋಗ್ಲಿ, ಅದನ್ನ ನೋಡಿ ಭಯ ಪಡ್ತೀವಿ. ಸೊ ಆ ರೀತಿ ಅಲ್ಲ. ಸೊ ನಮ್ಗೆ ಕಾಣಿಸಿದ್ರೆ, ಇವಾಗ ದೇವರೇ ಬಂದು ನಿಮ್ ಮುಂದೆ ನಿಂತ್ಕೊಂಡ್ರೆ ನಿಮ್ಗೆ ಒಂದು ಶಾಕ್ ಆಗಲ್ವಾ, ಸರ್ಪ್ರೈಸ್ ಆಗಲ್ವಾ? ಆ ರೀತಿ. ಸೊ ದೇವ್ರು ನಮ್ಮ ಮುಂದೆ ಬರಲ್ಲ, ಈ ಏಂಜಲ್ಸೇ ದೇವರು. ಸೊ ದಿವ್ಯ ಆತ್ಮಗಳು ಅಂತೀವಿ ಏಂಜಲ್ಸ್ ಅಂದ್ರೆ. ಸೊ ಆ ಏಂಜಲ್ಸ್ ಯೂನಿವರ್ಸ್ ಏನ್ ಮಾಡತ್ತೆ, ನಾವು ಯೂನಿವರ್ಸ್ಗೆ ಕನೆಕ್ಟ್ ಯಾವಾಗ ಆಗ್ತೀವೋ, ಕನೆಕ್ಟ್ ಆದಾಗ ಈ ಏಂಜಲ್ ನಂಬರ್ಸ್ ಮೂಲಕ ನಮ್ಗೆ ಮೆಸೇಜ್ ಕೊಡ್ಲಿಕ್ಕೆ ಬರುತ್ತೆ. ಅಂದ್ರೆ ವಿ ಆರ್ ದೇರ್, ನಾವಿದೀವಿ ನಿಮ್ಗಾಗಿ. ನೀವೇನ್ ಅನ್ಕೊಂತಾ ಇದ್ದೀರೋ ಅದಕ್ಕೆ ನಾನು ಸಪೋರ್ಟ್ ಆಗಿ ನಿಲ್ತೀನಿ, ಹೆಲ್ಪ್ ಮಾಡ್ಲಿಕ್ಕೆ ಐ ಆಮ್ ಆಲ್ವೇಸ್ ರೆಡಿ ಅಂತ ಆ ಏಂಜಲ್ ನಂಬರ್ಸ್ ಮೂಲಕ ನಿಮ್ಮ ಹತ್ತಿರ ಬರತ್ತವು. ದೇವರೇ ನಿಮ್ಮ ಹತ್ರ ಬಂದಿದ್ದಾರೆ ಅಂತ ತಿಳ್ಕೊಂಡು ನಿಮ್ಮ ಕೋರಿಕೆಗಳನ್ನ ಈ ಏಂಜಲ್ ನಂಬರ್ಸ್ ಒಂದಿಗೆ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ನೀವೇನ್ ಮಾಡ್ತಾ ಇದ್ದೀರಾ, ಮೇಡಮ್ ತಗೊಂತೀರಾ, ಮೇಡಮ್ ನೋಟ್ ತಗೊಂತೀರಾ? ನೋ, ಯಾರು ತಗೊಳೋದಿಲ್ಲ. ಇದು ಬಿಸ್ನೆಸ್ ಅಲ್ಲ. ಯಾರು ಮೋಸ ಹೋಗ್ಬೇಡಿ. ನೋಟುಗಳು ಅವ್ರಿಗೆ ಇವ್ರಿಗೆ ಕಾಲ್ ಮಾಡಿ ದುಡ್ಡು ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಅಷ್ಟು ಕೊಡಿ, ಇಷ್ಟು ಕೊಡಿ ಅಂತ ಕೇಳ್ತಾರೆ. ಅದೆಲ್ಲ ತಪ್ಪು. ಯಾರು ಇದು ಮಾಡಬೇಡಿ ಪ್ಲೀಸ್. ಅರ್ಥ ಮಾಡ್ಕೊಂಡು ನಿಮಗೆ ಏಂಜಲ್ ನಂಬರ್ಸ್, ಅದು ಯಾವ ಏಂಜಲ್ ನಂಬರ್ಸ್ ಆದ್ರೂ ಆಗಿರಬಹುದು. ಅದು ನೋಡಿ, ಈ ತರ 111 ಆಗಿರ್ಬೋದು. ನಿಮ್ಗೆ ನನ್ನ ಹತ್ರ ಇರೋ ಕೆಲವೊಂದು ಏಂಜಲ್ ನಂಬರ್ಸ್ ನಾನು ತೋರಿಸ್ತೀನಿ. 111 ಏಂಜಲ್ ನಂಬರ್, ಮತ್ತೆ 222 ಏಂಜಲ್ ನಂಬರ್, 222 ಏಂಜಲ್ ನಂಬರ್ಸ್. ಕೆಲವರು ಕೇಳ್ತಾ ಇರ್ತಾರೆ, ಸ್ಟಾರ್ಟಿಂಗ್ ಅಲ್ಲೇ ಇರ್ಬೇಕಾ ಅಥವಾ ಕೊನೆಯಲ್ಲಿ ಇರ್ಬೇಕಾ ಅಂತ ಸಹ ಕೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಾದ್ರೂ ಇರ್ಲಿ, ಮಧ್ಯದಲ್ಲಾದ್ರೂ ಇರ್ಲಿ, ಕೊನೆಯಲ್ಲಾದ್ರೂ ಇರ್ಲಿ, ಬಟ್ ಕಂಟಿನ್ಯೂಸ್ ಆಗಿ ನಂಬರ್ಸ್ ಇರ್ಬೇಕು. 222 ಅಥವಾ 222 ಆತರ ಕಂಟಿನ್ಯೂಸ್ ಆಗಿ ಇರ್ಬೇಕು ಅಷ್ಟೇ. ಸೊ ಕನ್ಫ್ಯೂಸ್ ಬೇಡ. ಅಂಡ್ ಇದು ಬಂದು ನಿಮ್ಗೆ 444 ಏಂಜಲ್ ನಂಬರ್. ಇದು ಬಂದು ನಿಮ್ಗೆ 3
369 ನೋಡಿ, 369 ಯೂನಿವರ್ಸಲ್ ನಂಬರ್ ಇದು, ಯೂನಿವರ್ಸಲ್ ಕೋಡ್ 369 ಏಂಜಲ್ ನಂಬರ್ ಇದು. ಸೊ ಮತ್ತೆ ಇದು 999 ಏಂಜಲ್ ನಂಬರ್ 999 ಇದೆ ನೋಡಿ. ಈ 999 ನೋಟ್ ಬಗ್ಗೆ ಮತ್ತೊಮ್ಮೆ ಈ ವಿಡಿಯೋ ಮಾಡ್ತೇನೆ. ತುಂಬಾ ಪವರ್ಫುಲ್ ಏಂಜಲ್ ನಂಬರ್ಸ್ ಇವೆಲ್ಲ. ಇದು ಬಂದು 456 ಬ್ಯೂಟಿಫುಲ್ ಗೋಲ್ಡನ್ ಲೈನ್ ನ್ಯೂಮರಾಲಜಿ ಪ್ರಕಾರ. ಇದು ಯಾರ ಲೈಫ್ ಅಲ್ಲಿ ಡೇಟ್ ಆಫ್ ಬರ್ತ್ ಅಲ್ಲಿ ಇದೆಯೋ ಅವರು ತಪ್ಪದೇ ಗೋಲ್ಡನ್ ಲೈಫ್ ನ, ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ತಾರೆ, ರಾಜಯೋಗ ಅನುಭವಿಸ್ತಾರೆ ಅಂತ ನಾವು ನ್ಯೂಮರಾಲಜಿಲಿ ಹೇಳ್ತೀವಿ. ಸೊ ಇದು 456 ಏಂಜಲ್ ನೋಟ್. ನೆಕ್ಸ್ಟ್ ನಿಮ್ಗೆ 786 ಬ್ಯೂಟಿಫುಲ್ ಏಂಜಲ್ ನಂಬರ್. ದೇವರೇ ನಿಮ್ಮ ಹತ್ರ ಬಂದಿದ್ದಾರೆ ಅನ್ಕೊಳ್ಳಿ 786 ನಂಬರ್ ಸಿಕ್ಕಿದ್ರೆ. ಅಂಡ್ ಲಾಸ್ಟ್ಲಿ ಇದು 456 ಅಂಡ್ 999. ಇಷ್ಟು ಏಂಜಲ್ ನಂಬರ್ಸ್ ಪ್ರೆಸೆಂಟ್ ನನ್ನ ಹತ್ರ ಇರೋ ಒಂದು ಏಂಜಲ್ ನಂಬರ್ಸ್ ಇವು. ಸೊ ನೀವು ಈ ಏಂಜಲ್ ನಂಬರ್ಸ್ ಬಂದಾಗ ನೀವೇನ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಮತ್ತೊಮ್ಮೆ ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಮೋಸ ಹೋಗಬೇಡಿ. ಅವ್ರ ಹತ್ರ ಇವ್ರ ಹತ್ರ ಅವ್ರು ಯಾರೋ ಕಾಲ್ ಮಾಡಿದ್ರು ಬಂದು ಕೇಳ್ರಿ, ಅಥವಾ ನೀವೇ ಯಾವುದೋ ನಂಬರ್ ನೋಡಿ ಡಯಲ್ ಮಾಡಿ ಸುಮ್ಮನೆ ಅವ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ. ಯಾರು ದುಡ್ಡು ಕೊಡೋದಿಲ್ಲ, ಬಿಸ್ನೆಸ್ ಇಲ್ಲ, ಸುಳ್ಳು ಇದೆಲ್ಲ. ಸೊ ದಯವಿಟ್ಟು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಯೂಸ್ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಏಂಜಲ್ ನಂಬರ್ಸ್ ಸಿಕ್ಕಿದಾಗ ಎಸ್ಪೆಷಲಿ 111 ಇಂದ ಹಿಡಿದು 999 ವರ್ಗು ನೋಟ್ಸು ಎಲ್ಲ ಏಂಜಲ್ ನಂಬರ್ಸ್ 111, 222, 333, 444, 555, 666, 777, 888, 999 ಅಂಡ್ 4 ನಂಬರ್ಸ್ ಕೂಡ ಬರುತ್ತೆ. ಅಂದ್ರೆ 1111, 22, 33, 22, 33, 33, 444, 555, 666 ಆ ತರನು ಬರುತ್ತೆ. ಸೊ 4 ನಂಬರ್ಸ್ ಇದ್ರು ಏಂಜಲ್ ನಂಬರ್ಸ್, ಅಂಡ್ ಟ್ರಿಬಲ್ ನಂಬರ್ಸ್ ಇದ್ರು ಏಂಜಲ್ ನಂಬರ್ಸ್, 456 ನಂಬರ್ ಇದ್ರು ಏಂಜಲ್, ಅಂಡ್ 786 ನಂಬರ್ ಇದ್ರು ಏಂಜಲ್ ನಂಬರ್. ತುಂಬಾ ಅದ್ಭುತವಾದ ಏಂಜಲ್ ನಂಬರ್ಸ್ ಇವು. ಇವೆಲ್ಲ ಬಂದಾಗ 369 ಎಸ್ಪೆಷಲಿ 369 ಯೂನಿವರ್ಸಲ್ ನಂಬರ್ ಮರ್ತ ಹೋಗಕ್ಕಾಗತ್ತಾ ಡಿಯರ್ ಫ್ರೆಂಡ್ಸ್? ಮರಿಬೇಡಿ. ಸೊ ಈ ನಂಬರ್ಸ್ ಬಂದಾಗ ತಾವು ಏನ್ ಮಾಡ್ಬೇಕು, ಈ ನಂಬರ್ಸ್ ಬಂದಾಗ ನೋಡಿ ಈ ರೀತಿ ಲೆಫ್ಟ್ ಹ್ಯಾಂಡ್ ಆಯ್ತಾ, ಲೆಫ್ಟ್ ಹ್ಯಾಂಡ್ ತಗೊಳ್ಳಿ. ಈ ಲೆಫ್ಟ್ ಹ್ಯಾಂಡ್ ನಾನು ಇದರಲ್ಲಿ ಇನ್ನೂ ಒಂದು ಇದನ್ನ ಆಡ್ ಮಾಡ್ತೀನಿ. ಈ ನೋಟ್ಸ್ಗೆ ಎಲ್ಲ ನೋಟ್ಸ್ಗೂ ಹಳೆ ವಿಡಿಯೋ ಅಲ್ಲಿ ಈ ಇದಿಲ್ಲ ತಿಳ್ಕೊಳ್ಳಿ. ನಾನು ಮತ್ತೆ ಇಲ್ಲಿ ನೀವು ಕ್ಲಾಸಸ್ ಹೇಳೋ ಒಂದು ಇದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ. ತುಂಬಾ ಸಾಕಷ್ಟು ಜನ ಈ ವಿಡಿಯೋ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಈ ಏಂಜಲ್ ನಂಬರ್ಸ್ಗೆ ಏನ್ ಮಾಡ್ತೀರಾ, ಅತ್ತರ್ ಇರತ್ತಲ್ಲ ನಿಮ್ಮ ಹತ್ರ, ಅತ್ತರ್ ಅಥವಾ ಪರ್ಫ್ಯೂಮ್ಗಿಂತ ಬೆಸ್ಟ್ ಆಯಿಲ್ ಬೇಸ್ಡ್ ಪರ್ಫ್ಯೂಮ್ಸ್ ಬರುತ್ತಲ್ಲ, ಸೊ ಆ ಒಂದು ಆಯಿಲ್ ಬೇಸ್ಡ್ ಪರ್ಫ್ಯೂಮ್ಸ್ ನ ಇದಕ್ಕೆ ಹಾಕಿ ಅಪ್ಲೈ ಮಾಡಿ. ಈ ತರ ಇಲ್ಲಿದೆಯಾ, ಒಂದ್ ಸೆಕೆಂಡ್, ಇಲ್ಲಿಲ್ಲ ಅನ್ಸುತ್ತೆ. ಓಕೆ, ಅಲ್ಲಿ ದೂರ ಇದೆ ಟೇಬಲ್ ಮೇಲೆ. ಓಕೆ, ನೀವು ಇದನ್ನ ಅಪ್ಲೈ ಮಾಡಿ ನಿಮ್ಮ ಹ್ಯಾಂಡ್ಸ್ ಕೂಡ ಅಪ್ಲೈ ಮಾಡಿ. ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಅಂತ ಸ್ಮೆಲ್ ನೋಡ್ಕೊಂಡು ಅದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಆ ಒಂದು ಪರಿಮಳ ಅನ್ನೋದು ಹೋಗುತ್ತೆ. ಈಗ ನೀವು ಈ ಲೆಫ್ಟ್ ಹ್ಯಾಂಡ್ ಮೇಲೆ ಈ ಏಂಜಲ್ ನಂಬರ್ ನೋಟ್ನ ಇಟ್ಕೊಂಡು ನೀವು ಎಷ್ಟು ಏಂಜಲ್ ನಂಬರ್ ನೋಟ್ಸ್ ಇದೆಯೋ ಎಲ್ಲರೂ ಇಟ್ಕೋಬಹುದು, ಅಥವಾ ಓನ್ಲಿ 369, 456, 786 ಈ ಏಂಜಲ್ ನಂಬರ್ಸ್ ಮಾತ್ರ ಇದೆಯಾ, ಆ ಏಂಜಲ್ ನಂಬರ್ಸ್ ತಗೊಳ್ಳಿ, ಎಲ್ಲ ತಗೊಳ್ಳಿ, ಪರವಾಗಿಲ್ಲ. ಎಲ್ಲ ಏಂಜಲ್ ನಂಬರ್ಸ್ ನೋಟು ತಗೊಳ್ಳಿ. ಒಂದು ಕೈ ಹೀಗಿದ್ರೆ ಇನ್ನೊಂದು ಕೈ ಹೀಗಿರ್ಬೇಕು. ಸೊ ಆಪೋಸಿಟ್ ಈ ತರ ಎದೆ ಹತ್ರ ಅಂದ್ರೆ ಹಾರ್ಟ್ಗೆ ಟಚ್ ಆಗಬೇಕು. ನಮ್ಮ ಎಮೋಷನ್ಸ್ ಹಾರ್ಟ್ ಅಲ್ಲೇ ಇರೋದ್ರಿಂದ ನಮ್ಮ ಎಮೋಷನ್ಸ್ ಕೂಡ ಫೀಲ್ ಆಗ್ತಾ ಏಂಜಲ್ ನಂಬರ್ಸ್ಗೆ ಫಸ್ಟ್ ಹೋಪೋನೋಪೋನೋ ಪ್ರೇಯರ್. ಯಾಕೆಂದ್ರೆ ದುಡ್ಡಿಗಾಗಿ ಆರ್ಥಿಕ ಸಮಸ್ಯೆಗಳು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ನಾವು ನೋವು ತಿನ್ನುವಾಗ ನಾವು ದುಡ್ಡನ್ನ ಎಷ್ಟೋ ರೀತಿಯಲ್ಲಿ ಅವಮಾನಿಸಿರ್ತೀವಿ, ಪ್ರೀತಿ ಮಾಡಿರಲ್ಲ, ಬೈದಿರ್ತೀವಿ, ಗದ್ರಕೊಂಡಿರ್ತೀವಿ. ಇದೇನ್ ಲೈಫ್ ಇದು, ದುಡ್ಡಿಲ್ಲದೆ, ದುಡ್ಡಿಲ್ಲ ಅಂದ್ರೆ ಜೀವನ ಇಲ್ವಾ, ಸಾಕಷ್ಟು ನಕಾರಾತ್ಮಕ ಒಂದು
ಆಲೋಚನೆಗಳನ್ನ ಬಿಡುಗಡೆ ಮಾಡಿರ್ತೀವಿ, ನಕಾರಾತ್ಮಕವಾಗಿ ಮಾತಾಡಿರ್ತೀವಿ, ಅಂದ್ರೆ ನೆಗೆಟಿವ್ ಆಗಿ ಮಾತಾಡಿರ್ತೀವಿ. ಸೊ ಇದೆಲ್ಲ ಹೋಗ್ಬೇಕು ಅಂದ್ರೆ ನಿಮ್ಮ ಒಂದು ಮನಿ ಬ್ಲಾಕೇಜಸ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಈ ಮನಿ ಬ್ಲಾಕೇಜಸ್ ನಿಮ್ಮ ಲೈಫಿಂದ ಹೋಗ್ಬೇಕು ಅಂದ್ರೆ ಮುಖ್ಯವಾಗಿ ನೀವು ಈ ಹೋಪೋನೋಪೋನೋ ಟೆಕ್ನಿಕ್ನ ಫಾಲೋ ಮಾಡಲೇಬೇಕು. ಅಂದ್ರೆ ಯಾವ ರೀತಿ ಮಾಡಬೇಕು ಅಂತ ನೋಡಿ. ಕಣ್ಮುಚ್ಕೊಳ್ಳಿ, ಬ್ರೀತ್ ಮಾಡ್ಕೊಳ್ಳಿ. ಒಂದು 10 times ಇನ್ಹೇಲ್ ಎಕ್ಸೇಲ್ ಮಾಡಬೇಕು ಅಂತ 10 times ಮಾಡಿ. ಇನ್ಹೇಲ್ ಎಕ್ಸೇಲ್ 10 times ಮಾಡಿ. ಅದಾದ್ಮೇಲೆ ಇದನ್ನ ಕಣ್ಮುಚ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಮನಿ, ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ, ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮೀ ಮನಿ, ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ, ಡಿಯರ್ ಮನಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಥರ ನೀವು ನಿಮಗೆ ಎಷ್ಟು ಎಮೋಷ್ನಲ್ ಆಗಿ ಫೀಲ್ ಆದರೆ, ಅಂದರೆ ನಿಮ್ಮಲ್ಲಿ ಈ ನೋವಿರುತ್ತಲ್ಲ, ದುಡ್ಡು ಇಲ್ಲದೇ ಇರೋ ಒಂದು ಸಿಚುವೇಶನ್ಸ್ ಅಲ್ಲಿ ಅವಮಾನಗಳು, ಬೇರೆಯವರು ನಿಮ್ಮನ್ನ ಅವಮಾನಿಸಿರ್ಬೋದು, ಅಥವಾ ಆ ಒಂದು ಸ್ಥಿತಿ ನಿಮ್ಗೆ ಎಲ್ಲೆಲ್ಲಿ ನೋವಾಗಿದೆಯೋ, ದುಡ್ಡಿನ ವಿಷಯದಲ್ಲಿ ಯಾವಾಗ ನೋವು ತಿಂದಿರ್ತೀರೋ ಆ ನೋವನ್ನೆಲ್ಲ ನೀವು ತಿಳ್ಕೊಂಡು ವಿಜುವಲೈಸ್ ಮಾಡ್ತಾ ನೀವು ಈ ಒಂದು ಪ್ರೇಯರ್ನ ಮಾಡೋದ್ರಿಂದ ಆ ಒಂದು ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಮನಿ ಬ್ಲಾಕೇಜಸ್ ನಿಮ್ಮಿಂದ ಆಚೆ ಹೋಗುತ್ತೆ ಡಿಯರ್ ಫ್ರೆಂಡ್ಸ್. ಸೊ ದುಡ್ಡಿಗೂ ಸಹ ಪ್ರತಿಯೊಬ್ಬರಿಗೂ ಐ ಆಮ್ ಸಾರಿ ಅಂತ ಕೇಳಿದಾಗ ತಪ್ಪದೆ ನಮ್ಮ ಎದುರುಗಡೆ ಇರೋ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾವುದೇ ವ್ಯಕ್ತಿಗಳಾಗಿರ್ಬೋದು ಕ್ಷಮಿಸುತ್ತೆ. ಈವನ್ ಪ್ರಾಣಿಗಳು ಅಷ್ಟೇ, ನಾವೇನಾದ್ರೂ ಅದಕ್ಕೆ ತೊಂದರೆ ಕೊಟ್ಟಾಗ ನಾವು ಸಾರಿ ಹೇಳಿದ್ರೆ ಅದು ಬಾಯಿ ಬಿಟ್ಟು ಹೇಳ್ದೇ ಇರ್ಬೋದು, ಬಟ್ ಅದು ಎಮೋಷನಲ್ ರಿಲೀಸ್ ಮಾಡುತ್ತೆ ಎಮೋಷನ್ಸ್. ಸೊ ಅಷ್ಟಾಗಿ ನಾವು ಪ್ರಕೃತಿಯಲ್ಲಿ ಲೀನವಾಗಬೇಕು. ಅರ್ಥ ಆಯ್ತಾ? ಸೊ ಯಾರಿಗೂ ತೊಂದರೆ ಕೊಡಬೇಡಿ. ನಮ್ಮ ಸಬ್ಜೆಕ್ಟಲ್ಲಿ ಇರೋದು ಅದು. ಪ್ರಕೃತಿಯಲ್ಲಿ ಯಾವುದೇ ವಸ್ತುಗಾಗಿರ್ಬೋದು, ಜನರಿಗಾಗಿರ್ಬೋದು ತೊಂದರೆ ಕೊಡಕ್ಕೆ ಹೋಗಬೇಡಿ. ಸೊ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ವೈಬ್ರೇಷನ್ಸ್, ಫ್ರೀಕ್ವೆನ್ಸಿ, ಎನರ್ಜೀಸ್. ಅರ್ಥ ಆಯ್ತಾ? ಸೊ ಈ ಏಂಜಲ್ ನಂಬರ್ಸ್ ಕೂಡ ಕೇಳಿಸ್ಕೊಳ್ಳೋ ಒಂದು ಶಕ್ತಿ ಇದೆ, ಅದರದ್ದೇ ಆದ ಎಮೋಷನ್ಸ್ ಇದೆ, ಫ್ರೀಕ್ವೆನ್ಸಿ ಇದೆ, ವೈಬ್ರೇಷನ್ಸ್ ಇದೆ. ಅಷ್ಟು ಇಷ್ಟು ವೈಬ್ರೇಷನ್ಸ್ ಅಲ್ಲ, ಹೈಯೆಸ್ಟ್ ವೈಬ್ರೇಷನ್ಸ್ ಇನ್ ದ ವರ್ಲ್ಡ್. ಈ ಪ್ರಪಂಚದಲ್ಲೇ ಹೈಯೆಸ್ಟ್ ಎನರ್ಜೀಸ್ ಯಾರಿಗಿದೆ ಹೇಳಿ? ಈ ದುಡ್ಡಿಗೆ ಇದೆ. ದುಡ್ಡಿಲ್ಲದೆ ಜೀವನನೇ ಇಲ್ಲ. ಸೊ ದುಡ್ಡೇ ದೊಡ್ಡಪ್ಪ. ಸುಮ್ಮನೆ ಹೇಳ್ತೀವ ದುಡ್ಡಿದೆ ಇಲ್ಲಿ ನೋಡಿ ಒಂದು ದಿನ ಜೀವನ ನಡೆಯತ್ತೇನೋ ನೋಡೋಣ, ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಸೊ ಇಂಪಾರ್ಟೆನ್ಸ್ ಕೊಡಿ ಲೈಫಲ್ಲಿ, ದುಡ್ಡಿಗೆ ವೆರಿ ವೆರಿ ಇಂಪಾರ್ಟೆನ್ಸ್ ಕೊಡಿ. ನಿಮ್ಮ ಲೈಫಲ್ಲಿ ನೀವು ಇವಾಗ ಮ್ಯಾರೇಜ್ ಆಗಿರೋರು ಹೆಂಡತಿನ ಹೇಗೆ ಪ್ರೀತಿ ಮಾಡ್ತೀರಾ ಅದೇ ರೀತಿ ದುಡ್ಡನ್ನ ಪ್ರೀತಿ ಮಾಡಿ. ಈಗ ಟೀನೇಜ್ ಅಲ್ಲಿ ಹುಡುಗರು ಇರ್ತಾರಲ್ಲ, ಹುಡುಗ ಆಗಿರ್ಬೋದು, ಹುಡುಗಿ ಇರ್ಬೋದು, ನೀವು ಹುಡುಗಿನ ಹೇಗೆ ಪ್ರೀತಿಸ್ತೀರಾ, ಹುಡುಗನ ಹೇಗೆ ಪ್ರೀತಿಸ್ತೀರಾ, ಅದೇ ರೀತಿ ನಿಮ್ಮ ಜೀವನವನ್ನ ನಡೆಸುವ ಈ ದುಡ್ಡಿಗೆ ಪ್ರೀತಿ ಮಾಡಿ, ಗೌರವ ಕೊಡಿ. ನೋಡಿ ನೀವೆಷ್ಟು ಪ್ರೀತಿ ಮಾಡ್ತೀರಾ, ಗೌರವ ಕೊಡ್ತೀರಾ, ಆಪ್ಯಾಯತೆ ಮಾಡ್ತೀರಾ, ಮುದ್ದು ಮಾಡ್ತೀರಾ, ಇದನ್ನ ಅಷ್ಟು ದುಡ್ಡು ನಿಮ್ಮ ಹತ್ರ ಫ್ಲೋ ಆಗ್ತಾ ಬರುತ್ತೆ. ಸೊ ಫ್ರೆಂಡ್ಸ್, ಇದು ಹೈಯೆಸ್ಟ್ ಎನರ್ಜಿ. ಈ ಹೈಯೆಸ್ಟ್ ಎನರ್ಜಿಗೆ ನಾವು ಕನೆಕ್ಟ್ ಆಗಬೇಕು ಅಂದರೆ ಡೆಫಿನೆಟ್ಲಿ ನಮ್ಮ ಎಮೋಷ್ನಲ್ಲು, ಫೀಲಿಂಗ್ಸು, ವೈಬ್ರೇಷನ್ಸು, ಫ್ರೀಕ್ವೆನ್ಸಿ ಎಲ್ಲವೂ ಹೈ ಎಲ್ಲ ಇರಬೇಕು. ಆಗ ಮಾತ್ರನೇ ದುಡ್ಡಿಗೆ ನಾವು ಅಲೈನ್ ಆಗಿ, ನಾವು ಇಷ್ಟು ದಿನ ಏನ್ ಮಾಡ್ತಾ ಇದ್ದೀವಿ, ದುಡ್ಡಿನ ಹಿಂದೆ ಓಡ್ತಾ ಇದ್ದೀವಿ. ಹಾಗಲ್ಲ, ಒನ್ಸ್ ನಾವು ದುಡ್ಡಿನ ಜೊತೆ ಅಲೈನ್ ಆದಾಗ ದುಡ್ಡೇ ನಮ್ಮ ಹಿಂದೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಇದು ಹೋಪೋನೋಪೋನೋ ಪ್ರೇಯರ್ 108 times ಪ್ರತಿದಿನ ಮಾಡಿ. ಅದಾದ್ಮೇಲೆ ನಿಮ್ಮ ಒಂದು ಕೋರಿಕೆ ಏನಿದೆಯೋ, ಮದುವೆ ಆಗ್ಬೇಕಾ, ಜಾಬ್ ಬೇಕಾ, ಅಥವಾ ದುಡ್ಡೇ ಬೇಕಾ, ದುಡ್ಡನ್ನೇ ಕೇಳಿ. ನೀನು ನನ್ನ ಬೆಸ್ಟ್ ಫ್ರೆಂಡ್, ಯು ಆರ್ ಮೈ ಬೆಸ್ಟ್ ಫ್ರೆಂಡ್, ಪ್ಲೀಸ್ ಕಮ್ ಟು ಮೀ ಎವ್ರಿ ಡೇ, ವೇರ್ ಐ ಗೋ ಮನಿ ಕಮ್ಸ್ ಟು ಮೀ. ನನ್ನ ಹತ್ರ ಪ್ರತಿದಿನ ಬಾ, ನನ್ನ ಹಿಂಬಾಲಿಸ್ಕೊಂಡು ಬಾ, ನೀನು ನಾನು ಒಳ್ಳೆಯ ಸ್ನೇಹಿತರು, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ. ನೀವು ಹೇಳ್ತೀರಲ್ಲ, ಸಾಂಗ್ಸ್ ಆಡ್ತಿರಲ್ಲ, ಡ್ಯೂಯೆಟ್ ಆಡ್ತಿರಲ್ಲ ಬಾಯ್ ಫ್ರೆಂಡ್ ಜೊತೆ ಅಥವಾ ಹೆಂಡತಿ ಜೊತೆ, ಯಾಕೆ ನಮ್ಮ ಜೀವನವನ್ನು ನಡೆಸುವ ಈ ದುಡ್ಡಿನ ಜೊತೆ ಯಾಕೆ ನೀವು
ಡಿಯಟ್ ಆಡಬಾರ್ದು, ರೊಮ್ಯಾಂಟಿಕ್ ಆಗಿ ಅಲ್ವಾ, ಅರ್ಥ ಮಾಡ್ಕೊಳ್ಳಿ. ಸೊ ಈ ದುಡ್ಡಿಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟು ಹೈಯೆಸ್ಟ್ ವೈಬ್ರೇಷನ್ಸ್ಗೆ ನೀವು ರೀಚ್ ಆಗ್ತೀರಾ. ಈ ದುಡ್ಡಿನ ಜೊತೆ ಅಲೈನ್ ಆಗ್ತೀರಾ. ದುಡ್ಡು ನಿಮ್ಮನ್ನ ಹುಡುಕೊಂಡು ಬರುತ್ತೆ, ಹಿಂಬಾಲಿಸ್ಕೊಂಡು ಬರುತ್ತೆ, ಪಕ್ಕ. ಇದು ಬರ್ದಿಟ್ಕೊಳ್ಳಿ ಬೇಕಾದ್ರೆ. ಸೊ ಫ್ರೆಂಡ್ಸ್, ಇದು ನಿಮ್ಮ ಕೋರಿಕೆ ಕ್ಲಾರಿಟಿಯಿಂದ ಜಾಬ್, ಪ್ರಮೋಷನ್ಸ್, ಏನೇ ಆಗಿರ್ಬೋದು, ಇದೇ ದೇವರು ಅನ್ಕೊಳ್ಳಿ. ಏನು ಈ ಏಂಜಲ್ ನಂಬರ್ಸೇ ದೇವ್ರ ರೂಪದಲ್ಲಿ ನಿಮ್ಮ ಹತ್ರ ಬಂದಾಗ, ನೀವು ದೇವ್ರು ನಿಮ್ಮ ಹತ್ರ ಇದ್ರೆ ನೀವು ದೇವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ, ಏನಂತ ಕೋರ್ತೀರಾ, ಆ ಕೋರಿಕೆಗಳೆಲ್ಲ ಇದನ್ನ ಕೇಳಿ. ಇಷ್ಟೇ ಫ್ರೆಂಡ್ಸ್. ನಾವು ಅಬ್ಸರ್ವ್ ಮಾಡಬೇಕು. ಡೇ 1 ಇಂದ ನೀವು ಯಾವ ಏಂಜಲ್ ನಂಬರ್ ಬಂದ್ರೂ ನಮಗೆ ಒಳ್ಳೇದಾಗೋದಕ್ಕೆ ನನ್ನ ಹತ್ರ ಈ ಏಂಜಲ್ ನಂಬರ್ಸ್ ಬಂದಿದೆ. ಸೊ ನಾನು ಇದಕ್ಕೆ ಗೌರವ ಕೊಡಬೇಕು, ಪ್ರೀತಿ ಕೊಡಬೇಕು, ದೇವ್ರ ರೀತಿ ಟ್ರೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ದೇವ್ರ ರೀತಿ ಇನ್ನೊಂದು ನೆನಪಾಯ್ತು, ದೇವ್ರ ರೀತಿ ಟ್ರೀಟ್ ಮಾಡಿ ಅಂದ್ರೆ ಇದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಪೂಜೆ. ನೋ 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 ಕೆಲವ್ರು ಫೋನ್ ಮಾಡ್ತಾ ಇರ್ತಾರೆ, ಮೇಡಮ್ ಪೂಜೆ ಮಾಡ್ಬೇಕಾ, ಅರ್ಶಿನ ಕುಂಕುಮ ಮಾಡ್ಬೇಕಾ, ದೇವ್ರ ಫೋಟೋ ಹತ್ರ ಇಡ್ಬೇಕಾ? ಅದೇನಿಲ್ಲ. ದೇವ್ರ ಒಂದು ಏನು ದೇವ್ರ ರೂಮಲ್ಲಿ ಇಡಿ, ಪರವಾಗಿಲ್ಲ. ಆದ್ರೆ ಎಲ್ಲಿ ಒಂದು ರೆಡ್ ಕ್ಲಾತ್ ಇಟ್ಬಿಟ್ಟು ಅದಕ್ಕೆ ಒಳ್ಳೆ ಇದು ಲ್ಯಾಮಿನೇಟ್ ಮಾಡ್ತಾರೆ ಕೆಲವರು. ಲ್ಯಾಮಿನೇಟ್ ಮಾಡಿಲ್ಲ ಅಂದ್ರೂ ಒಂದು ಕವರ್, ಒಂದು ಪೌಚ್ ಇಟ್ಬಿಟ್ಟು ಅಥವಾ ರೆಡ್ ಪರ್ಸ್ ಯೂಸ್ ಮಾಡಿ. ಆ ರೆಡ್ ಪರ್ಸ್ ಅಲ್ಲಿ ನೀವು ದೇವ್ರ ಗುಡಿಯಲ್ಲಿ ಇಡ್ಬೋದು ಅಥವಾ ನಿಮ್ಮ ಬೀರುವಾದಲ್ಲಿ ಇಡಿ. ಏಂಜಲ್ ನಂಬರ್ಸ್ ಬೀರುವಾದಲ್ಲಿ ಇಡಿ. ಅಂಡ್ ಈ ಏಂಜಲ್ ನಂಬರ್ಸ್ ಯಾವುದೇ ಕಾರಣಕ್ಕೂ ನೀವು ದಿನನಿತ್ಯದ ವಸ್ತುಗಳಿಗಾಗಿ ಉಪಯೋಗಿಸಬಾರ್ದು. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ದಿನನಿತ್ಯದ ವಸ್ತುಗಳು ಅಂದ್ರೆ ರೇಷನ್ನು, ತರಕಾರಿ, ಫ್ರೂಟ್ಸ್ ಇಂಥದಕ್ಕೆ ಯೂಸ್ ಮಾಡಬಾರ್ದು. ಆಟೋಗೆ ಅಂಥದಕ್ಕೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಈ ಏಂಜಲ್ ನಂಬರ್ಸ್ ತುಂಬಾ ಬರ್ತಾ ಇದೆ. ಒಂದ್ ಸೆಟ್ ಇದೆಯಪ್ಪ, ಒಂದ್ ಸೆಟ್ ಅಂದ್ರೆ 111 ಇಂದ ಹಿಡಿದು 999 ವರೆಗೂ ಒಂದ್ ಸೆಟ್ ಇದೆ ಅನ್ಕೊಳ್ಳಿ. ನಿಮ್ ಪರ್ಸಲ್ ಇಟ್ಕೋಬಹುದು ಅಥವಾ ಬೀರುವಲ್ಲಿ ಇಟ್ಕೋಬಹುದು ಅಥವಾ ದೇವ್ರ ಮನೆಯಲ್ಲಿ ಇಟ್ಕೋಬಹುದು. ಆಯ್ತು, ಒಂದ್ ಸೆಟ್ ಆಯ್ತು. ಮತ್ತೆ ಇನ್ನೂ ಬಂತು ಜಾಸ್ತಿ ಅಂದ್ರೆ ನಿಮ್ಮ ಮಿಸ್ಸಸ್ ಕೊಡಿ, ನಿಮ್ ಮಿಸ್ಸಸ್ ಬೀರುವಲ್ಲಿ ಇಟ್ಕೊಂತಾರೆ. ಅಂಡ್ ನಿಮ್ ಮಕ್ಳು ಒಂದ್ ಸೆಟ್. ಇನ್ನೂ ತುಂಬಾ 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 ಬರ್ತಾ ಇದೆ. ತುಂಬಾ ಕೆಲವರು ಕಾಲ್ ಮಾಡ್ತಾರೆ, 1 lakh ಇದೆ, 2 lakhs ಇದೆ, 50,000 ಇದೆ ಏಂಜಲ್ ನಂಬರ್ಸ್, ನೀವು ತಗೊಂತೀರಾ ಅಂತ. ಆ ತರ ಅಲ್ಲ ತಗೊಳೋದು. ಇಲ್ಲಿ ಬಿಸ್ನೆಸ್ ಆಲ್ರೆಡಿ ಹೇಳಿದೀನಿ. ಸೊ ಆ ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ಸೊ ನೀವು ಜನರ ಕೈಯಲ್ಲಿ ಮೋಸ ಹೋಗ್ಬೇಡಿ. ನೀವೇನ್ ಮಾಡ್ತೀರಾ, ಈ ಏಂಜಲ್ ನಂಬರ್ಸ್ ಕೆಲವು ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಯೂಸ್ ಮಾಡಿ. ಇಲ್ಲ ಮೇಡಮ್ ಅನ್ನೋರು ನೀವು ಗೋಲ್ಡ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಗೋಲ್ಡ್ ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಗೋಲ್ಡ್ ಅನ್ನೋದು, ಬಂಗಾರ ಅನ್ನೋದು ಸಹ ದುಡ್ಡಿಗೆ ಎಷ್ಟು ಫ್ರೀಕ್ವೆನ್ಸಿ ಇದೆಯೋ ಅಷ್ಟೇ ಹೈಯೆಸ್ಟ್ ಫ್ರೀಕ್ವೆನ್ಸಿ ಗೋಲ್ಡ್ ಇರೋದ್ರಿಂದ ಮತ್ತಷ್ಟು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗತ್ತೆ. ದುಡ್ಡು ಸಂಪತ್ತು ಅಷ್ಟು ಐಶ್ವರ್ಯಗಳು ಅಭಿವೃದ್ಧಿ ಆಗ್ತಾನೆ ಇರುತ್ತೆ. ಆರ್ಥಿಕವಾಗಿ ನೀವು ಸಮೃದ್ಧಿಯಾಗಿ ಇರ್ತೀರಾ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಕ್ಲಾರಿಟಿಯಿಂದ ಹೇಳಿದ್ದೀನಿ. ಮತ್ತೆ 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 ಏಂಜಲ್ ನಂಬರ್ಸ್ ತಗೊಂತೀರಾ ಅಂತ ಕೇಳಬೇಡಿ ದಯವಿಟ್ಟು, ಪ್ಲೀಸ್. ಸೊ ಎಲ್ಲ ಏಂಜಲ್ ನಂಬರ್ಸು ಡಿವೈನ್ ನಂಬರ್ಸೇ, ನೀವು ತಗೊಳ್ಳಿ. ಅದರಲ್ಲೂ ತುಂಬ ನಿಮಗೆ ಪವರ್ಫುಲ್ ಅಂದರೆ 456 ಆ್ಯಂಡ್ 786 369 ತುಂಬ ಅದ್ಭುತವಾದ ರಿಸಲ್ಟ್ನ ಕೊಡುತ್ತೆ. ನಾವಂತೂ ತುಂಬ ಮಿರಾಕಲ್ಸ್ನ ನೋಡಿದ್ದೀನಿ. ಏಂಜಲ್ ನಂಬರ್ಸ್ ಬಂದಾದ್ಮೇಲೆ ನಾನು ಈ ಪೊಸಿಷನ್ಗೆ, ಈ ಒಂದು ಸಬ್ಜೆಕ್ಟ್ಗೆ ಬಂದಿರೋದು. ಅದು ನನ್ನ ಒಂದು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ನನ್ನನ್ನು ನಂಬೋರು ಇದನ್ನ ಫಾಲೋ ಆಗಿ, ಈ ವಿಡಿಯೋನ ಫಾಲೋ ಆಗಿ, ತಪ್ಪದೆ ನಿಮಗೆ ಒಳ್ಳೇದೇ ಆಗತ್ತೆ. ಡೇ 1 ಇಂದ ನೀವು ಏಂಜಲ್ ನಂಬರ್ಸ್ ರಿಸೀವ್ ಮಾಡ್ಕೊಂಡ್ಮೇಲೆ ಏನಾಗ್ತಿದೆ, ಏನ್ ಚೇಂಜಸ್ ಆಗ್ತಿದೆ, ಜಾಬಲ್ಲಿ ಚೇಂಜಸ್ ಆಗ್ತಾ ಇದೆಯಾ, ನನ್ನಲ್ಲಿ ಚೇಂಜಸ್ ಆಗ್ತಾ ಇದೆಯಾ, ಅಥವಾ ಮನೆಯಲ್ಲಿ ಬಾಂಧವ್ಯಗಳ ಮೇಲೆ, ಹೆಲ್ತ್ ವಿಷಯದಲ್ಲಿ ಏನಾದ ಚೇಂಜಸ್, ಎಲ್ಲ ಚೇಂಜಸ್ನು ನೀವು ಅಬ್ಸರ್ವೇಷನ್ ಅಲ್ಲಿ ಇಡಿ ಮೈ ಡಿಯರ್ ಫ್ರೆಂಡ್ಸ್. ಸೊ ತಪ್ಪದೆ ಚೇಂಜಸ್ ಅನ್ನೋದು, ಅದ್ಭುತಗಳನ್ನ ನೋಡ್ತೀರಾ. ಈ ಏಂಜಲ್ ನಂಬರ್ಸ್ ನಿಮ್ ಜೊತೆ ಇಟ್ಕೊಳ್ಳಿ, ಯಾರಿಗೂ ಕೊಡಕ್ ಹೋಗ್ಬೇಡಿ ದಯವಿಟ್ಟು. ನಿಮ್ಮ ಲಕ್ಕನ್ನ ನೀವು ಕೊಡಕ್ ಹೋದ್ರ ನಿಮ್ಮ ಲಕ್ಕನ್ನ ನೀವೇ ಬದಲಾಯಿಸ್ಕೊಂತ ಇದ್ದೀರಾ. ಅಂದ್ರೆ ದೇವ್ರು ನಾನು ವರ ಕೊಡ್ತಾ ಇದ್ದೀನಿ ತಥಾಸ್ತು ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ನನಗೆ ಬೇಡ ಅಂತ ಹೇಳ್ಬಿಟ್ಟು ನಿಮ್ ಲಕ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. ಸೊ ಯಾರಿಗೂ ಕೊಡಕ್ ಹೋಗ್ಬೇಡಿ, ನೀವೇ ಇಟ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು ಆಲ್.
ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಇನ್ನೂ ಏನಾದರೂ ಡೌಟ್ಸ್ ಇದೆ ಈ ಸಬ್ಜೆಕ್ಟ್ ಬಗ್ಗೆ ಅಂದರೆ, ಈ ವಿಡಿಯೋ ಬಗ್ಗೆನೂ ಡೌಟ್ಸ್ ಇದ್ರು ಕೇಳಿ, ಅಥವಾ ಈ ಸಬ್ಜೆಕ್ಟಲ್ಲಿ ನಿಮ್ಗೆ ಇನ್ನೇನಾದರೂ ಕ್ಲಾರಿಟಿ ಬೇಕು ಅಂದ್ರೂ ಕೇಳಿ. ಆ್ಯಂಡ್ ಕ್ಲಾಸಸ್ ನಿಮ್ಗೆ ಇನ್ಫಾರ್ಮೇಷನ್, ಆನ್ಲೈನ್ ಕ್ಲಾಸಸ್ ಯಾವಾಗ, ಆಫ್ಲೈನ್ ಕ್ಲಾಸಸ್ ಯಾವಾಗ, ಅದನ್ನೆಲ್ಲನೂ ಸಹ ನೀವು ಕೆಳಗಡೆ ಇರುವ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಬಹುದು. ಇಂಟ್ರೆಸ್ಟ್ ಇರೋರು ಐ ಆಮ್ ಇಂಟ್ರೆಸ್ಟೆಡ್ ಫಾರ್ ದ ಕ್ಲಾಸಸ್, ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸಸ್ ಅಂತ ಹೇಳಿ ಅದನ್ನ ಸಹ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.